गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः. चिದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನಿ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ವಿಠಾಬಾಯಿಯವರ ಅಭಂಗ, ಇನ್ನೊಂದು ಅಭಂಗವನ್ನು ನೋಡೋಣ. ಈ ಅಭಂಗ ವಿಠಾಬಾಯಿ ಏನು ಅಭಂಗದಲ್ಲಿ ಏನು ಪ್ರಸ್ತುತಪಡಿಸ್ತಿದ್ದಾಳಪ್ಪ ಅಂದರೆ, ವ್ಯಾಪಕತ್ವ, ಭಗವಂತನ ಆ ಸರ್ವಸತ್ತಾಧೀಶನ ವ್ಯಾಪಕತ್ವ ಹೆಂಗಿದೆಯಪ್ಪ. ವ್ಯಾಪಕತ್ವ ಅಂದರೆ ಏನು? ನಮ್ಮ ಮನಸ್ಸು ಯಾವಾಗ ವಿಶಾಲ ಆಗುತ್ತೋ ಆ ವ್ಯಾಪಕತ್ವ ಏನಪ್ಪ ಅಂತ ತಿಳಿಯುತ್ತೆ. ನಮ್ಮ ಮನಸ್ಸೀಗ ಜಡತ್ವದಲ್ಲಿದೆ, ಅದು ವಿಶಾಲ ಇಲ್ಲ. ಅದಕ್ಕೆ ವ್ಯಾಪಕತ್ವ ಅಂದರೆ ಏನು? ಅವನು ಸರ್ವತ್ರವೂ ಇದ್ದಾನೆ. ಅವನು ಚರ ಅಚರದಲ್ಲಿ ಎಲ್ಲದರಲ್ಲೂ ಇದ್ದಾನೆ ಅಂದಮೇಲೆ ನನ್ನಲ್ಲಿದ್ದಾನೆ ನಿಮ್ಮಲ್ಲಿಲ್ಲ, ಅಥವಾ ನಿಮ್ಮಲ್ಲಿದ್ದಾನೆ ನನ್ನಲ್ಲಿಲ್ಲ. ಈ ಭೇದ ಬುದ್ಧಿಯಿಂದ ನಾವು ಬದುಕ್ತಾ ಇರೋದಕ್ಕೆ ನಮಗೆ ಗೊಂದಲ, ಆ ಒಂದು ಮಿಸರಿ ಅನ್ನೋಣ, ದುಃಖ ಅನ್ನೋಣ ಅದಾಗ್ತಿದೆ. ಅದು ಏನಾರು ಅದು ಕಳಚಿ ಹೋಯಿತು, ಆ ಅಜ್ಞಾನ ಕಳಚಿ ಹೋದರೆ ನಿಮಗೆಲ್ಲ ಸರ್ವತ್ರವೂ ಸರ್ವ ವ್ಯಾಪಕತ್ವದು ಇದಾಗತ್ತೆ, ಅರಿವು ಆಗತ್ತೆ ನಿಮಗೆ. ಆ ಅರಿವಾದಾಗ ನಿಮಗೆ ಎಲ್ಲೆಲ್ಲೂ ನೋಡಿದ್ರೂ ಪರಮಾತ್ಮ ಕಾಣಿಸ್ತಾನೆ. ಅವಾಗ ನಿಮಗೆ ಯಾರನ್ನು ನೋಡಿದ್ರು ಅಂದರೆ ಇಲ್ಲಿ ಜನನೇ ಅಲ್ಲ, ಯಾವುದೇ ವ್ಯಕ್ತಿ, ಯಾವುದೇ ವಸ್ತು, ಯಾವುದೇ ವಿಷಯದಲ್ಲೂ ನಿಮಗೆ ಪರಮಾತ್ಮ ಹೆಂಗೆ ಕಾಣಿಸ್ತಿರ್ತಾನೆ ಅಂದರೆ, ಈಗ ಒಬ್ಬರು ಸುಮ್ಮನೆ ಇರ್ತಾರೆ, ಅಲ್ಲೂ ಆತ್ಮ ಚೈತನ್ಯ ಇದೆ, ಪರಮಾತ್ಮ ಇದ್ದಾನೆ. ಒಬ್ಬರು ಭಾಳ ಮಾತಾಡ್ತಾರೆ, ಒಬ್ಬರು ಸುಳ್ಳು ಹೇಳ್ತಾರೆ, ಒಬ್ಬರು ಸತ್ಯ ಹೇಳ್ತಾರೆ. ಒಬ್ಬರು ತೀರ್ಥಯಾತ್ರೆಗೆ ಹೋಗ್ತಾರೆ, ಒಬ್ಬರು ತೀರ್ಥಯಾತ್ರೆಗೆ ಹೋಗಲ್ಲ. ಹಾಗಾದರೆ ಹೋಗೋರೆಲ್ಲರೂ ಸತ್ಪುರುಷರು, ಎಲ್ಲ ಸಾಧುಗಳು, ಯಾರು ಹೋಗೋದಿಲ್ವೋ ಅವ್ರು ಕಳ್ಳರು ಅಂತನಾ? ಅಲ್ಲ. ಏನಪ್ಪ ಸರ್ವ ವ್ಯಾಪಕತ್ವ ಅಂದರೆ, ಚರಾಚರದಲ್ಲೂ ಒಂದೇ ಒಂದು ವಸ್ತು, ಪರಬ್ರಹ್ಮ ವಸ್ತು, ಆತ್ಮ ಚೈತನ್ಯ ಇದೆ. ಇದು ಏನಾಗತ್ತಪ್ಪ, ಇದು ಅರಿವಾಗಲಿಕ್ಕೆ ನಾವು ಸದಾಕಾಲ ನಮ್ಮನ್ನು ನಾಮಸ್ಮರಣೆಯಲ್ಲಿ ತೊಡಗಿಸ್ಕೊಂಡ್ರೆ, ಆ ನಾಮವೇ ಸರ್ವ ವೇದಾಂತ ನಿಜಸಾರ ಜೋ ನಾಮ ಹೇ. ಆ ನಾಮ ನಮಗೆ ಎಲ್ಲವನ್ನೂ ತಿಳಿಸ್ಕೊಡುತ್ತೆ, ಭಕ್ತಿನೂ ತಿಳಿಸ್ಕೊಡುತ್ತೆ, ಪ್ರೇಮನೂ ತಿಳಿಸ್ಕೊಡುತ್ತೆ, ಜ್ಞಾನವೂ ತಿಳಿಸ್ಕೊಡುತ್ತೆ. ಆದರೆ ಸಾಧನಾ ಮಾರ್ಗದಲ್ಲಿ ನಾವು ಮಾತ್ರ ದೃಢ ವಿಶ್ವಾಸದಿಂದ, ನಿರ್ಧಾರದಿಂದ ಪ್ರಪಂಚ, ವಿಷಯ, ವಸ್ತು ಸರ್ವ ಓವಾಳೂನು ಸಾಂಡಿಯೇ ಇಲ್ಲ, ಎಲ್ಲ ನಿನ್ನ ಚರಣಕ್ಕೆ ಸಮರ್ಪಣೆ ಮಾಡಿದ್ದೀನಿ ಸದ್ಗುರು ಅಂತ ಎಲ್ಲರನ್ನೂ ಬಿಟ್ಟಾಕ್ದಾಗ ನಿಮಗೆ ಆ ಜ್ಞಾನ ಪ್ರಾಪ್ತಿ ಆಗತ್ತೆ. ಚರಾಚರದಲ್ಲೂ ವ್ಯಾಪಕತ್ವ ಕಾಣಿಸುತ್ತೆ. ಅದಕ್ಕೆ ಏನು ಹೇಳ್ತಾಳೆ ವಿಠಾಬಾಯಿ ನೋಡೋಣ. देवळात जितके आहे देव जाण, सर्व ठाई असतो तितुकेची. मंगळ जागी असतो अमंगळ जागी नसतो, ऐसे समजतो मूर्ख अज्ञानी ते. वैकुंठ कैलास स्वर्गी पाताळी, मृत्यू ब्रह्मांड सर्वत्र व्यापकतो. अमंगळ जागी माझा चिदंबर, सर्व ठाई अंबर माझा स्वामी. विठाबाई म्हणे ऐसे खूण जाण, समजणे पाहिजे पुण्य समजा. ಪುಣ್ಯ ಅಂದರೆ ಏನಪ್ಪ, ಪಾಪ ಅಂದರೆ ಏನಪ್ಪ? ಈ ಪುಣ್ಯ ಮಾಡಿದಾರ್ರಿ, ಅವರು ಪಾಪ ಮಾಡಿದಾರ್ರಿ, ಅದಕ್ಕೆ ಅನುಭವಿಸ್ತಿದಾರ್ರಿ. ಪುಣ್ಯ ಅಂದರೆ ಭಗವಂತನ ಸ್ಮರಣೆ, ಅದರಲ್ಲಿ ಇರೋದೇ ಪುಣ್ಯ. ಭಗವಂತನಿಂದ ವಿನ್ಮುಖ ಆಗೋದು, ವಿಸ್ಮರಣೆ ಆಗೋದೇ ಪಾಪ. ಪುಣ್ಯ ಸಂಜ ಅಂತಂತ ಏನು ಹೇಳ್ತಾಳೆ? ಈ ಲಕ್ಷಣಗಳನ್ನು ತಿಳ್ಕೊಳ್ಳಿ. ಯಾರಿದನ್ನು ತಿಳ್ಕೊತಾನೋ ಅವನು ಸರ್ವ ವ್ಯಾಪಕತ್ವ ಏನಿದೆ ಎಲ್ಲ ಕಡೆ ನೋಡಿದಾಗ ನೀವು ಯಾರಿಂದ ಮುಚ್ಚುಮರೆ ಮಾಡ್ತೀರಾ? ಕನಕದಾಸರು ನಮಗೆ ಕತೆ ಗೊತ್ತಿದೆ ಎಲ್ಲರಿಗೂ. ಕನಕದಾಸನಿಗೆ ಅವರೆಲ್ಲ ಸ್ಟೂಡೆಂಟ್ಸಿಗೆ ಕರೆದು ಬಾಳೆಹಣ್ಣ ಗುರುಗಳು ಹೇಳಿದ್ರು, ಏಕಾದಶಿ ಎಲ್ಲರೂ ಮುಚ್ಚಿಟ್ಕೊಂಡು ತಿನ್ನಿರಿ ಅಂತ. ಎಲ್ಲರೂ ತಿಂದರು. ನಮ್ಮ ಥರ ಎಲ್ಲ ಸಾಮಾನ್ಯ ಜನರು, ನಮ್ಮ ಥರ ಪ್ರಾಪಂಚಿಕ ಜನ ಥರ ಎಲ್ಲರೂ ಆ ಕಡೆ ಈ ಕಡೆ ಮುಚ್ಚಿಟ್ಕೊಂಡು ತಿಂದು ನೆಕ್ಸ್ಟ್ ಡೇ ಗುರುಗಳಿಗೆ ಒಪ್ಸೋದು. ಗುರುಗಳೇ, ನಾನು ಭಾಳ ಡಿಸಿಪ್ಲಿನ್ ಸ್ಟೂಡೆಂಟ್ ಇದ್ದೀನಿ ನೋಡ್ರಿ, ಕಾಟ್ ಕೆಳಗಡೆ ಮುಚ್ಚಿಟ್ಕೊಂಡು ತಿಂದೆ, ಅಲ್ಲಿ ತಿಂದೆ, ಇಲ್ಲಿ ತಿಂದೆ ಅಂತ. ಕನಕ ಮಾತ್ರ ಒಬ್ಬ ಬಂದು ಏನು ಹೇಳಿದ್ನಪ್ಪ, ಗುರುಗಳೇ ನನ್ನ ಕೈಲಿ ಬಾಳೆಹಣ್ಣು ತಿನ್ನಲಿಕ್ಕಾಗಲಿಲ್ಲ. ಯಾಕಪ್ಪ ಕನಕ? ಅವ್ರಿಗೆಲ್ಲರಿಗೂ ಕನಕ ಯಾರು ಅಂತ ತೋರಿಸ್ಬೇಕಾಗಿತ್ತು ಅವ್ರಿಗೆ, ಗುರುಗಳಿಗೆ. ಯಾಕೆಂದರೆ ಸ್ವಾಮಿ ಪರಮಾತ್ಮ ಸರ್ವ ವ್ಯಾಪಕನಾಗಿದ್ದಾನೆ. ನಾನು ಎಲ್ಲಿ ಅವನಿಂದ ಮರೆಮಾಚಿ ಕಣ್ಮುಚ್ಚಿ ನಾನು ಬಾಳೆಹಣ್ಣು ತಿನ್ಲಿಕ್ಕೆ ಸಾಧ್ಯ? ಎಲ್ಲೆಲ್ಲಿಯೂ ಅವನು ನನ್ನನ್ನು ನೋಡ್ತಾ ಇದ್ದಾನೆ. ಎಲ್ಲೆಲ್ಲಿಯೂ ಅವನ ಕಣ್ಣಿಂದ ಸಾಕ್ಷಿಭೂತನಾಗಿ ನನ್ನನ್ನು ನೋಡಿದ್ಮೇಲೆ ಅವನಿಂದ ಮುಚ್ಚು ಮರೆ ಮಾಡಿ ಯಾವುದಾದ್ರೂ ಒಂದು ಜಾಗ ಇದೆಯಾ ಗುರುಗಳೇ, ಎಲ್ಲಿ ನಾನು ತಿನ್ಲಿಕ್ಕೆ ಸಾಧ್ಯತೆ ಆಗತ್ತೆ? ಗುರುಗಳಂತಾರೆ, ಭಲೇ ಕನಕ, ಸಾಧುಗಳ ಲಕ್ಷಣ. ಸಾಧು ಅಂದರೆ ಏನು? ನಿನಗೆ ಅರಿವಾಯಿತು, ನೀನು ಯಾರಪ್ಪ, ನೀನು ಸರ್ವ ವ್ಯಾಪಕ ಆದಮೇಲೆ ಯಾರಿಂದ ನಾವು ಅನ್ಕೋತೀವಿ ಇವ್ರಿಗೆ ಮಾತು ಹೇಳಲಿಲ್ಲ, ಇವ್ರಿಗೆ ಗೊತ್ತಾಗೋದಿಲ್ಲ ಅಂತ. ಆದರೆ ಸರ್ವಸಾಕ್ಷಿಭೂತನಾದನು ಅವನು ಕೇಳಿಸ್ಕೋತಿದ್ದಾನಲ್ವ, ನಾವು ಹೇಳಿದ ಮಾತೆಲ್ಲ ಅವನು ಕೇಳಿಸ್ಕೊಂಡಿರ್ತಾನೆ. ಅವನು ಅದನ್ನು ಎಲ್ಲೋ ಬೇರೆ ಕಡೆ ಹೋಗಿ ಕಮ್ಯುನಿಕೇಟ್ ಮಾಡ್ತಾನೆ ಅವನು. ಅದಕ್ಕೆ ಅವನಿಂದ ಮುಚ್ಚು ಮರೆ ಮಾಡಿ ನಾವು ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ದೇವುಳಾತ ಜಿತ್ಕೆ ಆಹೇ ದೇವ ಜಾಣ, ಸರ್ವ ಠಾಯಿ ಅಸ್ತೋ ತಿತುಕೇಚಿ. ನಾವು ಕೇವಲ ಮಂದಿರದಲ್ಲಿ ಹೋಗಿ ಅವನನ್ನು ನೋಡ್ತೀವಿ,
ಮೂರ್ತಿ ಆಕಾರದಲ್ಲಿ ಲೋಹದ ಮೂರ್ತಿ ಆಗಲಿ, ಕಲ್ಲಿನ ಮೂರ್ತಿ ಆಗಲಿ, ಪಂಚಮಹಾಭೂತಗಳಿಂದ ವಸ್ತು ಉಪಯೋಗಿಸಿ ಏನು ಒಂದು ಕೆತ್ತಣಿಗೆ ಮಾಡಿ ಆ ಮೂರ್ತಿನ ಇಟ್ಟಿರ್ತಾರೋ ಅಲ್ಲಿ ಕೇವಲ ಅಲ್ಲಿದ್ದಾನೆ ಅಂತ ಹೋಗ್ತೀವಿ. ಆದರೆ ಅವನು ಎಷ್ಟು ಆ ದೇವಸ್ಥಾನದಲ್ಲಿದ್ದಾನೋ ಅಷ್ಟೇ ಸರ್ವಾಠಾಯಿ ಇದ್ದಾನೆ, ಎಲ್ಲ ಕಡೆಯೂ ಇದ್ದಾನೆ. ಒಂದು ಗಿಡದಲ್ಲೂ ಇದ್ದಾನೆ, ಮರದಲ್ಲೂ ಇದ್ದಾನೆ. ನೀವು ನೋಡ್ತೀರಾ, ಯಾವುದೋ ಒಂದು ಗಿಡಕ್ಕೆ ಏನೋ ಒಂದು ಆಕಾರ ಬಂದಿರುತ್ತೆ, ನಾವು ಊಹಾಪೋಹ ಮಾಡ್ತೀವಿ, ಅಲ್ಲಿ ಯಾರೋ ಸಾಧುಗಳದ್ದು ಋಷಿಗಳದ್ದು ಇಮೇಜ್ ಕಾಣಿಸ್ತಿದೆ, ಕಲ್ಲಲ್ಲಿ ಮೂಡುತ್ತೆ, ಕೆಲವೊಮ್ಮೆ ಕಲ್ಲಲ್ಲಿ ತಾನೇ ಮೂಡ್ತಾ ಹೋಗುತ್ತೆ. ಯಾಕಪ್ಪ ಮೂಡುತ್ತದು, ಹೆಂಗೆ ಮೂಡುತ್ತದು? ಅಲ್ಲಿ ಆ ಚೈತನ್ಯ ಆ ಕಲ್ಲಲ್ಲೂ ಇದೆ. ಆ ಚೈತನ್ಯ ತಾನು ಪ್ರಕಟ ಆಗತ್ತೆ, ಕಲ್ಲಿನಲ್ಲಿ ಮೂಡುತ್ತೆ, ಒಂದು ಆಕಾರ ಮೂಡುತ್ತೆ. ಆಮೇಲೆ ನಾವು ಅದನ್ನು ಪೂಜೆಗಿಟ್ಟು ಉದ್ಭವ ಅಂತೀವಿ ಅದಕ್ಕೆ. ಯಾಕೆ? ಚೈತನ್ಯ ಅಲ್ಲೂ ಇದೆ, ಅದು ಪ್ರಕಟ ಆಗದಾಗ ಅದರಲ್ಲಿ ಒಂದು ಆಕಾರ ಮೂಡುತ್ತೆ. ಆ ಆಕಾರಕ್ಕೆ ನಾವು ಏನಾದ್ರು ಗಣಪತಿ, ವಿಷ್ಣು, ಯಾವುದೋ ಒಂದು ಹೆಸರು ಕೊಡ್ತೀವಿ. ನರಸಿಂಹ ಮೂಡಿದೆ ನೋಡ್ರಿ, ಹನುಮಂತ ಮೂಡಿದೆ ನೋಡ್ರಿ ಅಂತೀವಿ. ಯಾಕೆ? ಚೈತನ್ಯ ಅದರಲ್ಲೂ ಇದೆ. ಸರ್ವ ವ್ಯಾಪಕತಾ ಸರ್ವಾಠಾಯಿ ಅಸತೋ ತಿತುಕೇಚಿ. ದೇವಳದಲ್ಲಿ ಎಲ್ಲಿಷ್ಟಿದ್ದಾನೋ, ನಮ್ಮ ದೇವ್ರ ಮನೆಯಲ್ಲಿ ಎಷ್ಟಿದ್ದಾನೋ ಅಷ್ಟೇ ಅವ್ನು ಕಿಚನ್ನಲ್ಲೂ ಇದ್ದಾನೆ, ಅಷ್ಟೇ ಅವ್ನು ಬೆಡ್ರೂಮಲ್ಲೂ ಇದ್ದಾನೆ, ಡ್ರಾಯಿಂಗ್ ಹಾಲಲ್ಲೂ ಇದ್ದಾನೆ, ಸ್ಕೂಲಲ್ಲೂ ಇದ್ದಾನೆ, ಕಾಲೇಜ್ ಎಲ್ಲ ಕಡೆ ಇದ್ದಾನೆ. ಚರಾಚರ ವಸ್ತುದಲ್ಲಿದ್ದಾನೆ. ಮಂಗಳ ಜಾಗಿ ಅಸ್ತೋ ಅಮಂಗಳ ಜಾಗಿ ನಸ್ತೋ ಐಸೇ ಸಮಸ್ತೋ ಮೂರ್ಖ ಅಜ್ಞಾನೀತೆ. ಮೂರ್ಖ ಅಜ್ಞಾನಿ ಯಾಕೆ ಹಂಗೆ ಅನ್ಕೋತಾನೆ? ಅವನಿಗೆ ಪರಮಾತ್ಮ ಯಾರು ಅಂತಲೇ ಗೊತ್ತಿಲ್ಲ. ಕೇವಲ ಈ ದೇಹ ನಂದು ಒಂದು ಅಂದ್ಕೊಂಡ್ಬಿಟ್ಟು ಅವನು ಈ ದೇಹ ಸತ್ಯ ಅಂದ್ಕೊಂಡ್ಬಿಟ್ಟು ಪರಮಾತ್ಮ ಬರೀ ದೇವಸ್ಥಾನದಲ್ಲಿ ಇದ್ದಾನೆ, ನಮ್ಮ ದೇವ್ರ ಮನೆಯಲ್ಲಿ ಮಾತ್ರ ಇದ್ದಾನೆ, ಫೋಟೋದಲ್ಲಿ ಮಾತ್ರ ಇದ್ದಾನೆ, ಕಲ್ಲಿನ ಮೂರ್ತಿದಲ್ಲಿದ್ದಾನೆ, ಪಂಚಲೋಹದಲ್ಲಿದ್ದಾನೆ. ಅವನು ಸರ್ವವ್ಯಾಪಕನಾಗಿದ್ದಾನೆ. ಎಲ್ಲಿ ಮಂಗಳ ನಡೀತಾ ಇದೆಯೋ ಅಲ್ಲೂ ಇದ್ದಾನೆ, ಅಮಂಗಳ ಜಾಗದಲ್ಲೂ ಇದ್ದಾನೆ. ಅಮಂಗಳ ಅಂದರೆ ಏನಪ್ಪ? ಹಂಗಾರೆ ಮಂಗಳ ಅಂದ್ರೇನು, ಅಮಂಗಳ ಅಂದ್ರೇನು? ಅಂದರೆ ಈಗ ಒಂದು ರೀತಿಯಲ್ಲಿ ನೋಡಿದಾಗ ಮಂಗಳ ಅಂದರೆ ಎಲ್ಲ ಶ್ರೇಯಕರ ಕೆಲಸ ಎಲ್ಲ ಆಗ್ತಿದೆಯೋ, ಅಂದರೆ ಸತ್ವಗುಣಯುಕ್ತ ಕೆಲಸಗಳು ಏನಾಗ್ತಾವೆ ಅದಕ್ಕೆಲ್ಲ ಮಂಗಳ. ಹೋಮ, ಜಪ, ಧ್ಯಾನ, ಅನುಷ್ಠಾನ ಎಲ್ಲವೂ ಮಂಗಳ. ಅದು ಭಗವತ್ ಧ್ಯಾನದಲ್ಲಾಗುವ ಕೆಲಸಕ್ಕೆ ಮಂಗಳಕರ ಅಂತೀವಿ. ಅಮಂಗಳ ಅಂದರೆ ಏನು? ಈಗ ನಾವು ಹೇಳ್ತೀವಿ ಸೂತ್ಕ, ಯಾರ್ದೋ ಮನೆಯಲ್ಲಿ ಹೋದರು, ಜನನ ಆಯಿತು, ಅಲ್ಲಿ ಆವಾಗ ಅಮಂಗಳ ಅಂದರೆ ನಾವೇನು ಮಾಡ್ತೀವಿ, ಅದನ್ನು 10 ದಿವಸಗಳು ಮುಟ್ಟೋದಿಲ್ಲ, ಹೋಗೋದಿಲ್ಲ, ಮಾತಾಡೋದಿಲ್ಲ, ಅವಾಗೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಆದರೆ ಅಮಂಗಳದಲ್ಲೂ ಅವನು ಇರ್ತಾನಪ್ಪ. ಮೂರ್ಖರಿಗೆ ಇದು ಅರ್ಥ ಆಗೋದಿಲ್ಲ. ಹೇಗೆ ನಾವು ಈಗ ಶ್ವಾಸ ತಗೋತಾ ಇದ್ದೀವಿ, ಹೋಮ ಮಾಡುವಾಗ ಶ್ವಾಸ ತಗೋತಾ ಇದ್ದೀವಿ, ಯಾರೋ ಹೋದರು ಮನೆಯಲ್ಲಿ, ಅವಾಗ ಶ್ವಾಸ ತಗೊಳ್ಳೋದು ಬಂದ್ ಮಾಡ್ತೀವ? ಹಾಗಂದರೆ ಅಮಂಗಳ ಹೆಂಗಾಯಿತು? ಶ್ವಾಸವೇ ಸೋ ಅಹಂ, ಆ ಶ್ವಾಸವೇ ಪರಮಾತ್ಮ. ಸೊ ಎಲ್ಲಿದ್ದಾನವನು? ಎಲ್ಲ ಕಡೆಯೂ ಇದ್ದಾನೆ. ಅದಕ್ಕೆ ಅವಧೂತ ಗೀತೆಯಲ್ಲಿ ಏನು ಹೇಳಿದಾರಪ್ಪ? ಗಗನೋಪಮಂ ತು ಯತ್ ಪ್ರೋಕ್ತಂ ತದೇವ ಗಗನೋಪಮಂ ಚೈತನ್ಯಂ ದೋಷಹೀನಂ ಚ ಸರ್ವಜ್ಞಂ ಪೂರ್ಣಮೇವ ಚ. ಆ ಪರಬ್ರಹ್ಮ ವಸ್ತು ಏನಂತಾರೋ ಅದಕ್ಕೆ ಆಕಾಶ, ಸ್ಪೇಸ್ ಕೂಡ ಅಂತಾರೆ. ಅದು ಸರ್ವವ್ಯಾಪಕವಾಗಿದೆ. ಅದಕ್ಕೆ ಏನಂತಾರೆ? ಆಮ್ನಿ ಪ್ರೆಸೆಂಟ್, ಆಮ್ನಿಸಿಯೆಂಟ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಹೇಳ್ತಾರವರು ಸರ್ವತ್ರವೂ ತುಂಬಿದೆ, ಇಂಥ ಯಾವ ಜಾಗ ಇಲ್ಲ ಎಲ್ಲಿ ಅವನು ತುಂಬಿಲ್ಲ. ಸೊ ಇದು ಮಂಗಳಕರ, ಅದು ಅಮಂಗಳ, ಇದು ಶುಭ, ಅಶುಭ. ಅಶುಭದಲ್ಲಿಲ್ವ ಅವನು? ಅಶುಭದಲ್ಲೂ ಇದ್ದಾನೆ, ಶುಭದಲ್ಲೂ ಇದ್ದಾನೆ. ಯಾವುದು ಈ ಡುವಾಲಿಟೀಸ್ ಎಲ್ಲಿದೆ? ಎರಡೂ ದ್ವಂದ್ವ ಯಾರಿಗಿದೆ? ಮನಸ್ಸಿಗಿದೆ. ಆ ಮನಸ್ಸಿನ ದ್ವಂದ್ವದಿಂದ ನೀವು ಬಿಡುಗಡೆ ಹೊಂದಿದ್ರೆ ಯಾವ ಕ್ಷಣ ಚಿದಂಬರ ನಾಮ ಘ್ಯಾವೆ ಅಣಿ ಪುಢೇ ಪಾವುಲ್ ಟಾಕಾವೆ ಅಂತಾರೆ. ಹಂಗಾರೆ ಚಿದಂಬರ ನಾಮ ತಗೊಂಡು ಹೆಜ್ಜೆ ಹಾಕಿದ್ರೆ ಅಮಂಗಳ ಹೆಂಗೆ ಉಂಟಾಗತ್ತೆ? ವಿಚಾರ ಮಾಡ್ಬೇಕು ನಾವು. ಅಮಂಗಳ ಅನ್ನೋದು ಇಲ್ಲೇ ಇಲ್ಲ. ಎಲ್ಲಿ ಮಂಗಳ ಇದೆ ಅಂತ ನಾವು ವಿಚಾರ ಮಾಡ್ತೀವೋ ಅಲ್ಲಿ ಅಮಂಗಳ ಇದೆ. ಎಲ್ಲಿ ಶೀತ ಇದೆಯೋ ಅಲ್ಲಿ ಉಷ್ಣ ಇರುತ್ತೆ, ಸುಖ ಎಲ್ಲಿದೆಯೋ ಅಲ್ಲಿ ದುಃಖ ಇರುತ್ತೆ. ಅವೆರಡೂ ದಾಟಿ ಹೋದವನಿಗೆ ಅನಿಸುತ್ತೆ, ಚಿದಂಬರ ನಾಮ ತೊಗೊಂಡು ನಾ ಹೊರಗಡೆ ಹೊರಟ್ರೆ, ನಾ ಚಿದಂಬರ ನಾಮ ತೊಗೊಂಡು ಹೋಗ್ತೀನಪ್ಪ, ಹೋದರೆ ನಾನು ಜಾರ್ಬಿಟ್ಟೆ, ಹಾಗಂದರೆ ನಾಮ ತೊಗೊಂಡಿದ್ದಕ್ಕೆ ಅಮಂಗಳ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯನಾ? ಅಲ್ಲ. ನನ್ನ ಪ್ರಾರಬ್ಧದಲ್ಲಿ ಅವತ್ತು ಜಾರು ಬೀಳಬೇಕಾಗಿತ್ತು ಅಂತ ಬರೆದಿರುತ್ತೆ, ನಾವು ಅವಾಗ ಜಾರು ಬೀಳ್ತೀವಿ. ನಾಮಕ್ಕೆ ಯಾವ ಮಂಗಳ ಅಮಂಗಳವೂ ಇಲ್ಲ, ನಾಮಕ್ಕೆ ಯಾವ ದ್ವಂದ್ವವೂ ಇಲ್ಲ. ಐಸೇ ಸಮಸ್ತೋ ಮೂರ್ಖ ಅಜ್ಞಾನೀತೆ ವೈಕುಂಠ ಕೈಲಾಸ ಸ್ವರ್ಗೀ ಪಾತಾಳಿ ಮೃತ್ಯು ಬ್ರಹ್ಮಾಂಡ ಸರ್ವತ್ರ ವ್ಯಾಪಕತೋ. ಮೂರೂ ಲೋಕದಲ್ಲಿ ವೈಕುಂಠ, ಕೈಲಾಸ, ಸ್ವರ್ಗ, ಪಾತಾಳ ಮತ್ತು ಮೃತ್ಯು, ಬ್ರಹ್ಮಾಂಡ, ಯಮಲೋಕ ಸರ್ವತ್ರವೂ ವ್ಯಾಪಿಸಿದಾನವನು ಅಂದಮೇಲೆ ಅವನು ಯಾವ ಜಾಗದಲ್ಲಿಲ್ಲ. ಮೃತ್ಯು ಕರ್ಕೊಂಡು ಹೋಗೋನವನು ಅವನೇ, ಪ್ರಾರಬ್ಧ ಬರೆದಿರೋರು ಯಾರು? ಅವನೇ.
ಅವನು ಹಾಕಿರೋದು ಯಾರು? ಎಲ್ಲ ಸೃಷ್ಟಿಕರ್ತ ಯಾರು? ಅವನೇ. ಚರಾಚರ ವಸ್ತುದಲ್ಲಿ ಅವನಿದ್ದಾನೆ, ಉಸಿರಲ್ಲಿ ಅವನಿದ್ದಾನೆ, ಎಲ್ಲದರಲ್ಲೂ ಅವನಿದ್ದಾನೆ. ಅಂದರೆ ಅಲ್ಲಿ ಅಮಂಗಳ ಆಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅಮಂಗಳ ಜಾಗಿ ಮಾಝಾ ಚಿದಂಬರ, ಅಮಂಗಳ ಜಾಗದಲ್ಲೂ ನನ್ನ ಚಿದಂಬರ ಇದ್ದಾನೆ. ಅಮಂಗಳ ಯಾಕಪ್ಪ? ಅಮಂಗಳ ಯಾಕೆಂದರೆ ಅವನ ನಾಮದ ವಿಸ್ಮರಣೆ ಆಗಿರೋದಕ್ಕೆ ಅಮಂಗಳ. ಯಾವ ಕೆಲಸಗಳು ನಾವು ಭಗವಂತನ ವಿಸ್ಮರಣೆಯಲ್ಲಿ ಮಾಡ್ತೀವೋ ಅಲ್ಲಿ ನಮ್ಮ ಅಧೋಗತಿ, ಪತನ ಅಥವಾ ಆ ಕಾರ್ಯ ಹೆಂಗಾಗ್ತವೆ ಅಂದರೆ ನಾವು ಮತ್ತೆ ಮತ್ತೆ ಪ್ರಪಂಚದಲ್ಲಿ ಹುಟ್ಟು ಬರೋ ಕೆಲಸಗಳು ಆಗ್ತವೆ. ಅದಕ್ಕೆ ಅಮಂಗಳ ಅಂತಾರೆ. ಅಮಂಗಳ ಅಂದರೆ ಕೆಟ್ಟದಲ್ಲ, ಅಮಂಗಳ ಶ್ರೇಯಸ್ಕರ. ಮಂಗಳ ಅಂದರೆ ಕಲ್ಯಾಣಕಾರಿ. ಕಲ್ಯಾಣಕಾರಿ ಹಂಗಂದ್ರೆ ಏನಿದೆಯಪ್ಪ? ಭಗವಂತನ ನಾಮದ ಹೊರತಾಗಿ ಯಾವ ಮಾತು ಕಲ್ಯಾಣಕಾರಿ ಇಲ್ಲ. ವಿಷಯದ ಮಾತಿಗೆ ಹೋಗಿ ನೀವು ಯಾರ್ದೋ ಹತ್ರ ಹೋಗಿ ಏನೋ ಹೇಳ್ತೀರಾ, ಅವ್ರು ಅದಕ್ಕೆ ಮಿರ್ಚಿ ಮಸಾಲ ಹಚ್ಚಿ ಇನ್ನೊಂದು 4 ಜನಕ್ಕೆ ಇನ್ನೇನೋ ಹೇಳ್ತಾರೆ. ಅವರು ಪುನಃ ನಿಮಗೆ ಕ್ವಶನ್ ಮಾಡಿ ನಿಮಗೆ ಕಟಕರಾದಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ನಿಮಗೆ ದುಃಖ, ಮನಸ್ತಾಪ, ಬೇಜಾರಾಗತ್ತೆ. ಇದು ಮಂಗಳಕರನಾ? ಅಲ್ಲ, ಇದು ಅಮಂಗಳ. ಮಂಗಳಕರವಾಗಿ ಏನಿದೆ ಆ ಅಮಂಗಳದಲ್ಲೂ ಅವನಿದ್ದಾನೆ. ನೀವು ಮಾತಾಡಿದ್ರಲ್ಲೂ ಅವನಿದ್ದಾನೆ. ಪರಮಾತ್ಮ ಕೇಳಿಸ್ಕೊಂಡಿದ್ದಾನೆ. ಯಾಕೆಂದರೆ ಸರ್ವಸಾಕ್ಷಿ, ಅಂತರಿಚ ಸಾಕ್ಷಿ, ಜಾಣಸಿ ವಿಚಾರ ಅಂತ ಹೇಳ್ತೀವಿ ನಾವು. ಕಾಯ ಪರಿಹಾರ ಬೋಲುನಿದಾವು, ಅಂತರಿಚ ಸಾಕ್ಷಿ ಜಾಣಸಿ ವಿಚಾರ, ಕಾಯ ಪರಿಹಾರ ಬೋಲುನಿದಾವು. ನಾನು ಏನು ಪರಿಹಾರ ಹೇಳಪ್ಪ? ಅಮಂಗಳದಲ್ಲಿ ನಾನು ಹೇಳಿದ ಮಾತಲ್ಲೂ ಕೆಟ್ಟ ಮಾತಲ್ಲೂ ನೀನಿದೆಯಾ. ಆ ಕೆಟ್ಟ ಮಾತು ಹೇಳಿದಾಗ 4 ಜನ ನಮಗೆ ನಿಂದನೆ ಮಾಡಿ ಬೈದಾಗ ನಮ್ಮ ಬುದ್ಧಿ ನೆಟ್ಟಗಾಗತ್ತೆ. ನಮ್ಮ ರಸ್ತೆ ಹಾದಿನ ಬಿಟ್ಟು ಮಂಗಳಕರ ಶ್ರೇಯಸ್ಕರವಾದ ನಾಮವನ್ನು ನಾವು ತಗೊಳ್ಳಿಕ್ಕೆ ಶುರು ಮಾಡ್ತೀವಿ. ಅಮಂಗಳಜಾಗಿ ಮಾಝಾ ಚಿದಂಬರ ಸರ್ವಾಠಾಯಿ ಅಂಬರ್ ಮಾಝಾ ಸ್ವಾಮಿ. ಅಂಬರ ಅಂದರೆ ಸ್ಪೇಸ್. ಆ ಸ್ಪೇಸಲ್ಲೂ ನನ್ನ ಸ್ವಾಮಿ ಚಿದಂಬರ ಇದ್ದಾನೆ. ಆದರೆ ಸ್ಪೇಸಲ್ಲಿ ಅವನಿದ್ದಾನೆ ಅಂದರೆ ಸ್ಪೇಸಿಂದ ಒಳಗೆ ಅಲಿಪ್ತನಾಗಿದ್ದಾನೆ ಅವನು. ಸ್ಪೇಸ್ ಅವನೇ ಕ್ರಿಯೇಟ್ ಮಾಡಿರೋದು. ಆದರೆ ಅಂಬರದಿಂದ ಅವನು ಆಚೆ ಇರ್ತಾನೆ, ಸಾಕ್ಷಿಭೂತನಾಗಿ ಅದನ್ನು ನೋಡ್ತಾನೆ. ಪಂಚಮಹಾಭೂತಗಳು ನಮ್ಮ ಶರೀರದಲ್ಲಿ ಏನಿದೆಯೋ ಅದೆಲ್ಲವನ್ನು ಅವನೇ ಕ್ರಿಯೇಟ್ ಮಾಡಿರೋದು, ಕೊಟ್ಟಿರೋದು. ಆದರೆ ಅವನು ಅದನ್ನು ಎಲ್ಲವನ್ನು ದಾಟಿ ಸಾಕ್ಷಿಭೂತನಾಗಿ ನೋಡ್ತಾನೆ. ನಮ್ಮ ಕರ್ಮಗಳಲ್ಲಿ ಅವನು ಕೈ ಹಾಕೋದಿಲ್ಲ. ವಿಠಾಬಾಯಿ ಮಣೆ ಐಸೇ ಖೂಣ ಜಾಣ, ಸಮಜಣೆ ಪಾಹಿಜೆ ಪುಣ್ಯ ಸಮಜ. ಇಂಥ ಲಕ್ಷಣಗಳನ್ನು ನೀವು ತಿಳ್ಕೊಂಡಾಗ ನಿಮಗೆ ಅರಿವಾಗತ್ತೆ. ನಿಮಗೆ ಅರಿವಾದಾಗ ಅದೇ ನಿಮ್ಮ ಪುಣ್ಯ ಅಂದ್ಕೊಳ್ಳಿ. ಪುಣ್ಯ ಪಾಪ ಅಂದರೆ ನಾನೇನೋ ಒಳ್ಳೆ ಕೆಲಸ ಮಾಡಿದೆ ಪುಣ್ಯ ಆಯ್ತು ರೀ, ನಾ ಕೆಟ್ಟ ಕೆಲಸ ಮಾಡಿದೆ ಪಾಪ ಆಯ್ತು ರೀ. ಅಲ್ಲ, ಅದು ಭ್ರಮೆ. ನಮ್ಮ ಮಾತೆಲ್ಲ ಮಾತಾಡೋದೆಲ್ಲ ಭ್ರಮೆ ಮಾತಾಡ್ತೀವಿ. ಏನು ಪುಣ್ಯ? ಯಾವತ್ತು ನಿಮಗೆ ಅರಿವಾಗತ್ತೋ ಪ್ರಪಂಚ ಅಸತ್ಯ, ಪರಮಾತ್ಮ ಒಬ್ಬನೇ ಸತ್ಯ, ಶಾಶ್ವತ, ನಿರಂತರ. ಆವಾಗ ನಿಮಗೇನಾಗತ್ತೆ? ಅದೇ ಪುಣ್ಯದ ಗಂಟು ಬಿಡುಗಡೆ ಹೊಂದಿಸ್ತೆ ಅದು ಮನಸ್ಸಿಂದ. ಪಾಪ ಅಂದರೆ ಏನು? ಅವನ ವಿಸ್ಮರಣೆ ಆಗದೆ ಪಾಪ. ಅಧರ್ಮ ಅಂದರೆ ಏನು? ಭಗವಂತನ ವಿಸ್ಮರಣೆ ಆಗದೆ ಅಧರ್ಮ. ಧರ್ಮ ಅಂದರೆ ಏನು? ಅವನ ನಾಮ ತಗೊಳ್ಳೋದೇ ನಮ್ಮ ಇತಿ ಕರ್ತವ್ಯ, ಧರ್ಮ ಆಗಿರುತ್ತದೆ. ಸ್ವಧರ್ಮ ಏನಪ್ಪ? ನನ್ನ ಧರ್ಮ ಏನು? ಅವನ ನಾಮದ ಹೊರತಾಗಿ ನನ್ನ ಬಾಯಲ್ಲಿ ಏನೂ ಬರ್ಕೂಡ್ದು, ಅದು ನನ್ನ ಸ್ವಧರ್ಮ. ಮನಸ್ಸೊಳಗೆ ಸತತವಾಗಿ ಚಿದಂಬರ 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 ನಡೀತಾ ಇರಬೇಕು. ಅದು ನನ್ನ ಸ್ವಧರ್ಮ. ಯಾವತ್ತಲ್ಲಿಂದ ನಾನು ಹೋಗಿ ಒಂದು ಸ್ಟೆಪ್ ಆಚೆ ಹೋಗ್ತೀನಪ್ಪ ಪ್ರಪಂಚಕ್ಕೆ, ಹಾಗಂದರೆ ಕಾರ್ಯ ಮಾಡಬಾರ್ದೇನ್ರಿ? ನಾವು ಯಾವ ಕೆಲಸ ಮಾಡಬಾರ್ದೇನ್ರಿ? ಮಾಡಬೇಕು. ಪ್ರಪಂಚದ ಕಾರ್ಯ ವಿವೇಕದಿಂದ ಅರಿವಿಟ್ಕೊಂಡು ನಾವು ವ್ಯವಹಾರದ ಪೂರ್ತಿಗೆ ಮಾತಾಡಬೇಕು. ಆ ವ್ಯವಹಾರದ ಪೂರ್ತಿ ಮಾತಾಡೋಂಗಿಲ್ಲ ಅಂದರೆ ವಾಪಸ್ ಒಳಗೆ ಬರಬೇಕು. ಒಳಗಂದರೆ ಎಲ್ಲೋ ಡ್ರೆಸ್ ಒಳಗಲ್ಲ, ಒಳಗಂದರೆ ವೃತ್ತಿಗಳನ್ನು ಒಳಗೆ ತಗೋಬೇಕು, ಆವರಿಸ್ಕೋಬೇಕು. ಈಗ ನನಗೆ ಪಟಕ್ಕಂತ ಫೋನ್ ಮಾಡಿಬಿಟ್ಟು ನಿಮಗೇನೋ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ವೃತ್ತಿನ ಆವರಿಸ್ಕೋಬೇಕು. ಅವಶ್ಯಕತೆ ಇದೆಯಾ ನಿಮಗೆ ಹೇಳೋದು ಮಾತು? ಇಲ್ಲ. ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ. ಏನಿಲ್ಲ ಅಂದಮೇಲೆ ಅಲ್ಲಿ ಏನು ಮಾತಾಡೋಕ್ಕಿರುತ್ತೆ? ಏನೂ ಮಾತಾಡೋಕ್ಕಿರೋದಿಲ್ಲ. ಎಷ್ಟು ಮಾತಾಡ್ತೀವಿ ನಮ್ಮ ಮನೆಯಲ್ಲಿ ನಾವು? ಗ್ರಾಸರಿ ತರಿಸ್ಬೇಕು ರೀ, ಸಾಮಾನು ಲಿಸ್ಟ್ ತೊಗೊಳ್ರಿ, ಗ್ರಾಸರಿ ಮಗನ ಫೀಸ್ ಕಟ್ಟಬೇಕು, ಡಬ್ಬ ರೆಡಿ ಅಮ್ಮ, ಡಬ್ಬ ರೆಡಿ ಮಾಡಮ್ಮ, 2 ಡಬ್ಬ ಬೇಕು, ಆಯ್ತಮ್ಮ. ಇಷ್ಟು ಹೊರತಾಗಿ ಆ ವ್ಯವಹಾರದ ಪೂರ್ತಿಗೆ ಬಿಟ್ಟಾಗಿ ನಾವಿನ್ನೇನು ಮಾತಾಡೋದಿಲ್ಲ. ಯಾಕಪ್ಪ? ಒಮ್ಮೆ ನಾವು ಕುತ್ಕೊಂಡು ವಿಚಾರ ಮಾಡ್ತಿದ್ವಿ, ನಾವು ಏನಿದೆ ನಮ್ಮ ಮನೆಯಲ್ಲಿ ಮಾತಾಡೋಕ್ಕೆ, ಏನಿದೆ ನಮ್ಮ ಮನೆಯಲ್ಲಿ ನಾವಿಬ್ಬರು ಕುತ್ಕೊಂಡು ಮಾತಾಡಬೇಕು ಅಂದರೆ ಏನು ವಿಚಾರ ಇದೆ ನಮ್ಮ ಹತ್ರ ಅಂತ ನೋಡಿದ್ವಿ. ನಾವು ನಮ್ಮ ವಿಚಾರ ಬಿಟ್ಟು 10 ಜನದ ವಿಚಾರ ತೊಗೊಂಬಂದು ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಅವ್ರು ಯಾಕೋ ಹಿಂಗೆ ಅಂದ್ಬಿಟ್ರು, ಇವ್ರು ಯಾಕೆ ಹಿಂಗೆ ಅಂದರು, ಇವ್ರು ಯಾಕೆ ಬರಲಿಲ್ಲ, ಅವ್ರು ಯಾಕೆ ಹಿಂಗೆ ಮಾಡಿದ್ರು. ಆವಾಗ ನಾವು ವಿಚಾರ ಮಾಡಿದಾಗ ನಿಷ್ಕರ್ಷಕ್ಕೆ ಏನು ಬಂತು ನಮಗೆ? ಡಿಸ್ಕಷನಿನ ರಿಸಲ್ಟು,
ನಾವಿಬ್ಬರು ಗಂಡ ಹೆಂಡತಿ ನಮ್ಮ ಬಗ್ಗೆ ಏನೂ ಮಾತಾಡ್ತಿಲ್ಲ, ನಮ್ಮ ಬಗ್ಗೆ ಮಾತಾಡೋಕ್ಕಲ್ಲಿ ಏನು ಇಲ್ಲೇ ಇಲ್ಲ ಮಾತು. ಹೊರಗಿನ ಜನದ ವಿಷಯ ನಾವು ಯಾವಾಗ ಡಿಸ್ಕಸ್ ಮಾಡ್ತಿದ್ದೀವೋ ನಮ್ಮ ಸಮಯನ ಎಷ್ಟು ವ್ಯರ್ಥ ಮಾಡಿದ್ವಿ ಜೀವನದಲ್ಲಿ, ಎಷ್ಟು ಹಾಳು ಮಾಡಿದ್ವಿ. ವ್ಯವಹಾರದ ಪೂರ್ತಿ ಡಿಸ್ಕಷನ್ಗೆ ಓಲಾ ಬುಕ್ ಮಾಡಬೇಕು, ಬ್ಯಾಂಕಿಂದ ದುಡ್ಡು ತೆಕ್ಕೊಂಬರಬೇಕು, ಬ್ಯಾಂಕಲ್ಲಿ ದುಡ್ಡು ಡಿಪಾಸಿಟ್ ಮಾಡಬೇಕು, ಇವತ್ತು ಫೀಸ್ ಕಟ್ಟಬೇಕು, ಇದು ಎಷ್ಟು 1 ನಿಮಿಷ 2 ನಿಮಿಷದ ಮಾತಿರುತ್ತೆ. ಬಾಕಿ ಯಾವ ಮಾತೇ ಇರೋದಿಲ್ಲ ಅಲ್ಲಿ. ನೋಡಿದ್ವಿ ಎಲ್ಲ ನೋಡಿದಾಗರೆ ನಾವು ನಮ್ಮ ಬಗ್ಗೆ ವಿಚಾರನೇ ಮಾಡ್ತಿಲ್ಲ, ಕೇವಲ ಬೇರೆಯವ್ರ ಬಗ್ಗೆ ದುಸರೋಕಿ ಬಾತ್, ಅವ್ರದ್ದೆಲ್ಲ ಕಿಚಡಿ ತೊಗೊಂಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ದೊಡ್ಡ ಕಿಚಡಿ ಮಾಡಿಟ್ಕೊಂಡಿದ್ದೀವಿ. ಅವಾಗೆಲ್ಲ ತೆಗೆದು ಕಳಚಿ ಆಚೆ ಒಗೆದಿದ್ದಾಯಿತು, ಎಲ್ಲರೂ ಮನಸ್ಸಿಂದ ತೆಗೆದು ಆಚೆ ಹಾಕಿದ್ದಾಯಿತು. ಕೇವಲ ನಾವು ನಮ್ಮ ಸಾಧನ, ನಮ್ಮ ಮಾತು ಎಲ್ಲಿಗಿರುತ್ತೆ, ಇದು ಅರ್ಥ ಆಗಲಿಲ್ಲಪ್ಪ ಇದನ್ನು ಹೇಳಿ ಒಂಚೂರು, ಇದನ್ನು ಉಪನಿಷತ್ತಿನ ಲೈನ್ ಗೊತ್ತಾಗಲಿಲ್ಲ ಹೇಳಿಯಪ್ಪ. ಬೆಳಗ್ಗೆ ಈ ಚರ್ಚೆಯಲ್ಲಿ ನಮ್ಮ ಸಮಯವನ್ನು ನಾವು ಕಳೀತೀವಿ. ಅದನ್ನು ನಾವು ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು. ವ್ಯರ್ಥವಾಗಿ ಮಾತಾಡಬಾರ್ದು. ಧ್ಯಾನ ಮಾಡ್ತೀವಿ 20-24 ನಿಮಿಷ, ಒಂದು 45 ನಿಮಿಷಗಳ ಕಾಲ ಧ್ಯಾನ ಆಗುತ್ತೆ 3 ಸಮಯದಲ್ಲೂ. ಆ ಧ್ಯಾನ ಮಾಡಿದ್ಮೇಲೆ ಏನು ಮಾಡ್ತೀವಿ, ಮೌನ ಮಾಡ್ತೀವಿ. ಎಷ್ಟು ಹೆಚ್ಚು ಮೌನ ಮಾಡ್ತೀವೋ ಮನಸ್ಸಿಗೆ ಅಷ್ಟೇ ಹಿತ ಆಗುತ್ತೆ, ಮನಸ್ಸು ಇಂದ್ರಿಯಗಳು ಸ್ತಬ್ಧ ಆಗುತ್ತೆ. ಆವಾಗ ರಿಯಾಕ್ಟ್ ಮಾಡೋದಿಲ್ಲ, ರೆಸ್ಪಾನ್ಸ್ ಮಾಡ್ತೀವಿ. ಅವಶ್ಯಕತೆ ಇದೆಯಾ ರೆಸ್ಪಾನ್ಸ್, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ ಅಂದರೆ ಸುಮ್ಮನಿರೋದು. ಮೌನಂ ಸರ್ವಾರ್ಥ ಸಾಧನಂ. ಮೌನ ಮಾಡ್ತಾ ಹೋದರೆ ಸೈಲೆನ್ಸ್ ಈಸ್ ದ ಹೈಯೆಸ್ಟ್ ಗ್ರೇಸ್ ಆಫ್ ದ ಗಾಡ್. ಡಿವೈನ್ ಗ್ರೇಸ್ ಅಂದರೆ ಏನು, ಸೈಲೆನ್ಸಲ್ಲಿ ಎಲ್ಲ ಜ್ಞಾನ ಭಗವಂತ ತಿಳಿಸ್ಕೊಡ್ತಾನೆ. ಅದಕ್ಕೆ ನಾಮಸ್ಮರಣೆ ಮಾಡಬೇಕು. ನಾಮಸ್ಮರಣೆ ಫಸ್ಟ್ ಮೆಟ್ಲು, ಲಾಸ್ಟ್ ಮೆಟ್ಲು ನಾಮಸ್ಮರಣೆ. ಸದ್ಗುರು ಕೊಟ್ಟಿದ್ದ ನಾಮಸ್ಮರಣೆಯಿಂದ ನಾವು ಹೇಳಿದ ಪಾದಕ್ಕೆ ಹಣೆ ಹಚ್ಚಿಬಿಡಬೇಕು. ಅವನು ಹೇಳಿದ್ದನ್ನು ನಿಸ್ಸಂಶಯವಾಗಿ ಶ್ರದ್ಧೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಮಾಡ್ಕೋತಾ ಹೋಗಬೇಕು. ಅದು ಕಡೆ ಮೆಟ್ಟಲು. ಫಸ್ಟ್ ಮೆಟ್ಲು ಶ್ರದ್ಧೆಯಿಂದ, ನ ಸಂಶಯ ಹಿಡ್ದಲೇ ಮಾಡಬೇಕು. ಗುರು ಮೇಲೆ ಅವನು ಏನು ಹೇಳಿದಾನೋ ಮಾಡ್ತಾ ಹೋಗ್ಬೇಕು ಅಷ್ಟೇ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ವಿಠಾಬಾಯಿ ಚರಣಕ್ಕೆ ಅಭಂಗವನ್ನು ಅರ್ಪಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಎಲ್ಲರೂ ಸೇರಿ ಪ್ರಯಾಣವನ್ನು ಮಾಡೋಣ. ಅವನು ಪಾದಕ್ಕೆ ಮುಟ್ಟದು ಉತ್ತರೋತ್ತರ ಪ್ರಯತ್ನವನ್ನು ಮಾಡಿ ನಾವು ಒಂದು ಪಾದಕ್ಕೆ ಖಂಡಿತವಾಗಲೂ ಮುಟ್ಟೋಣ. ಜೈ ಚಿದಂಬರ.